ಶಾರ್ಟ್ ಸೀರೀಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೆಬಿ ಸ್ಟ್ರೆಸ್ ಟೆಸ್ಟಿಂಗ್ ಮಾಡೋಕ್ಕೆ ಹೇಳಿದೆ ಮ್ಯೂಚುವಲ್ ಫಂಡ್ ಕಂಪ್ನಿಗಳಿಗೆ. ಸ್ಮಾಲ್ ಕ್ಯಾಪು ಮಿಡ್ ಕ್ಯಾಪ್ ಕಂಪ್ನಿಗಳಲ್ಲಿ ಸ್ಟ್ರೆಸ್ ಟೆಸ್ಟಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ. ಏನಿದು ಸ್ಟ್ರೆಸ್ ಟೆಸ್ಟಿಂಗ್ ಅಂತ ಯಾಕೆ ಕರಿತಿದ್ದಾರೆ? ಏನು ಸ್ಟ್ರೆಸ್ ಇದೆ ಮಾರ್ಕೆಟಲ್ಲಿ? ಏನಾದರೂ ಕ್ರ್ಯಾಶ್ ಆಗಿಬಿಡುತ್ತಾ? ಅದಕ್ಕೆ ಇದನ್ನು ಟೆಸ್ಟ್ ಮಾಡೋಕ್ಕೆ ಹೇಳ್ತಿದ್ದಾರೆ. ಈ ರೀತಿ ಸುಮಾರು ಯೋಚನೆಗಳು ಬಂದಿರ್ಬೋದು. ಅವಾಗ ಯಾವ್ದು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋದು ಕೇಳಕ್ಕೆ ಮಾಡಿದಾರಾ ಅಂತ. ಆ ರೀತಿ ಅಲ್ಲ ನೋಡಿ. ಈ ಸ್ಟ್ರೆಸ್ ಟೆಸ್ಟಿಂಗ್ ಅನ್ನೋದನ್ನ ಸಾಫ್ಟ್ವೇರ್ ಟರ್ಮಲ್ಲಿ ನಾವು ಸುಮಾರು ಕಡೆ ಉಪಯೋಗಿಸ್ತೀವಿ. ಈಗ ಉದಾಹರಣೆಗೆ ಈಗ ನೀವು ಬಿಗ್ ಬಿಲಿಯನ್ ಡೇ ಸೇಲ್ ಅಂತನೋ ಅಥವಾ ಫ್ಲಿಪ್ಕಾರ್ಟಲ್ಲಿ ಇನ್ನೊಂದಿನ ಸೇಲ್ ಬರುತ್ತಲ್ಲ, ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಅಂತ ಅಮೆಝಾನಲ್ಲಿ ಅಥವಾ ಬಿಗ್ ಬಿಲಿಯನ್ ಡೇ ಫ್ಲಿಪ್ಕಾರ್ಟಲ್ಲಿ ಮಾಡ್ತಾರಲ್ಲ, ಈ ಥರ ದೊಡ್ಡ ದೊಡ್ಡ ಸೇಲ್ ಅಂದರೆ ಯೂಶುವಲ್ ಟ್ರಾಫಿಕ್ಗಿಂತ ಜಾಸ್ತಿ ಟ್ರಾಫಿಕ್ ಆಗುತ್ತಲ್ವ. ಅಂಥ ಟೈಮ್ಗಳಲ್ಲಿ ಒಂದೆರಡು ದಿನದಲ್ಲೇ ಜಾಸ್ತಿ ಜನ ಬೈ ಮಾಡೋದು ತಗೊತ ಹೋಗ್ತಾರೆ, ಅಂದರೆ ವಸ್ತುಗಳನ್ನು ಖರೀದಿ ಮಾಡ್ತಾ ಹೋಗ್ತಾರೆ. ಆಗ ಅಪ್ಲಿಕೇಶನ್ ಅದಕ್ಕೆ ರೆಡಿ ಆಗಿದೆಯಾ ಆ ರೀತಿ ಒಂದು ಪರ್ಫಾರ್ಮೆನ್ಸ್ ಕೊಡಲಿಕ್ಕೆ? ಯಾಕೆಂದರೆ 24/7 ಸೇಲ್ಸ್ ನಡೀತಾ ಇರುತ್ತೆ. ಜನ 12 ಗಂಟೆಗೂ ಕಾದು ಲಾಗಿನ್ ಆಗಿ ಆವಾಗ ಆರ್ಡರ್ ಪ್ಲೇಸ್ ಮಾಡ್ಬೋದು. ಈ ರೀತಿ ಎಲ್ಲ ಇದ್ದಿದ್ದರಿಂದ ಈ ರೀತಿ ಬೇರೆ ಬೇರೆ ಫೀಲ್ಡಲ್ಲಿ ಬೇರೆ ಬೇರೆ ಥರ ಸ್ಟ್ರೆಸ್ ಟೆಸ್ಟಿಂಗ್ ಅಂತ ಮಾಡ್ತಾ ಹೋಗ್ತಾರೆ. ಸ್ಟ್ರೆಸ್ ಟೆಸ್ಟಿಂಗ್ ಅಂದರೆ ನೋಡಿ, ಈಗ ಸೇಲ್ ಬರೋಕ್ಕಿದೆ ಅಂತ ಹೇಳ್ಬಿಟ್ಟು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಮುಂಚೆನೇ ನಾವು ಆ ಸಿಸ್ಟಮಿಗೆ ನಾವು ರೆಡಿ ಇದೀವಾ ಅಂತ, ಆ ರೀತಿ ಒಂದು ಟ್ರಾಫಿಕ್ನ ಹ್ಯಾಂಡಲ್ ಮಾಡೋಕ್ಕೆ ರೆಡಿ ಇದೆಯಾ ಅಪ್ಲಿಕೇಶನ್ ಅಂತ ಸರ್ವರ್ಗಳಂತ ಟೆಸ್ಟ್ ಮಾಡಬೇಕಾಗುತ್ತೆ. ಆಗೇನು ಮಾಡ್ತಾರೆ, ಆ್ಯಕ್ಚುಲ್ ಸೇಲ್ ಬಂದಿಲ್ಲ ಆದರೆ ಅದಕ್ಕಿಂತ ಮುಂಚೆನೇ ನೀವು ರೆಡಿ ಇದ್ದೀರಾ, ನೀವು ಆ ರೀತಿ ಸ್ಕೇಲ್ ಆಗೋಕ್ಕೆ ನಿಮ್ಮ ಸಿಸ್ಟಮ್ಗಳೆಲ್ಲ ಸರಿಯಾಗಿ ವರ್ಕ್ ಆಗ್ತಾ ಇದೆಯಾ ಅಂತ ಟೆಸ್ಟ್ ಮಾಡಬೇಕು. ಆಗೇನು ಮಾಡ್ತಾರೆ, ವರ್ಚುವಲಿ ಒಂದು ಸಿಮ್ಯುಲೇಟ್ ಮಾಡ್ತಾ ಹೋಗ್ತಾರೆ. ಸೇಲಲ್ಲಿ ಎಷ್ಟು ಬರ್ತಾ ಹೋಗುತ್ತೋ ಅಷ್ಟು ಪ್ರಮಾಣದ ಟ್ರಾಫಿಕನ್ನು ನಾವು ತಳ್ಳಿದ್ರೆ ಸಿಸ್ಟಮಿಗೆ ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತ. ಇದು ನೋಡಿ, ನಾನು ಇ ಕಾಮರ್ಸ್ ವೆಬ್ಸೈಟಿಗೆ ನೀವು ಉದಾಹರಣೆ ಕೊಟ್ಟೆ. ಇದೇ ರೀತಿ ಬೇರೆ ಬೇರೆ ಟೆಕ್ನಾಲಜಿಗಳಲ್ಲಿ ಬೇರೆ ಬೇರೆ ಸ್ಟ್ರೆಸ್ ಟೆಸ್ಟಿಂಗ್ ಮಾಡ್ಬೋದು. ಈಗ ನಿಮಗೆ ಮೆಕ್ಯಾನಿಕಲ್ ಅಥವಾ ಸಿವಿಲಲ್ಲೂ ನೀವು ಕೇಳಿ, ಅದು ಸ್ಟ್ರೆಸ್ ಟೆಸ್ಟಿಂಗ್ ಬೇರೆ ಥರ ಇರುತ್ತೆ. ಅಂದರೆ ಇಷ್ಟು ಲೋಡ್ ಹಾಕಿದ್ರೆ ಎಷ್ಟಾಗುತ್ತೆ, ಅದಕ್ಕಿಂತ ಜಾಸ್ತಿ ಲೋಡ್ ಹಾಕಿದ್ರೆ ಎಷ್ಟಾಗುತ್ತೆ ಅಂತ ಸ್ಟ್ರೆಸ್ ಟೆಸ್ಟ್ ಮಾಡೋದು. ಈ ರೀತಿ ಎಲ್ಲ ಮಾಡ್ತಾ ಹೋಗುತ್ತೆ. ಆಮೇಲೆ ಮೆಡಿಕಲ್ ಫೀಲ್ಡಲ್ಲಿ ಹೋಗೋದಾದ್ರೆ ಡೋಸೇಜ್ ಮೇಲೆ ಸ್ಟ್ರೆಸ್ ಟೆಸ್ಟಿಂಗ್ನ ಮಾಡ್ತಾ ಹೋಗ್ತಾರೆ. ಯಾವ ಡೋಸೇಜಿಗೆ ಇದನ್ನೆಲ್ಲ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿ ಆಮೇಲೆ ನಮ್ಮೇ ಮಾಡ್ತಾರೆ. ಸೊ ಎಲ್ಲ ಕಡೆನೂ ಈ ರೀತಿ ಒಂದು ಸ್ಟ್ರೆಸ್ ಟೆಸ್ಟಿಂಗ್ ಅನ್ನೋದು ಇದ್ದೇ ಇರುತ್ತೆ. ಈಗ ಸೆಬಿ ಏನಕ್ಕೆ ಈ ರೀತಿ ಹೇಳ್ತಾ ಇದೆ ಅಂತಂದರೆ, ನೋಡಿ, ಏನಾದರೂ ನಿಜವಾಗ್ಲೂ ಒಂದು ಬಬಲ್ ಅನ್ನೋದು ಕ್ರಿಯೇಟ್ ಆಗಿದೆ ಮಿಡ್ ಕ್ಯಾಪ್ ಸೆಕ್ಟ್ರಲ್ಲಿ, ಸ್ಮಾಲ್ ಕ್ಯಾಪ್ ಸೆಕ್ಟ್ರಲ್ಲಿ ಅಂತಂದರೆ, ಮಾರ್ಕೆಟಲ್ಲಿ ಏನಾದರೂ ಒಂದು ಕರೆಕ್ಷನ್ ಅಂತ ಶುರುವಾಯಿತು ಅಂತಂದರೆ, ಈ ರೀತಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ಗಳಲ್ಲಿ ದುಡ್ಡು ಜನ ಹೊರಗಡೆ ತೊಗೊಳಕ್ಕೆ ನೋಡ್ತಾ ಹೋಗ್ತಾರೆ. ಈಗ ಹೊರಗಡೆ ತೊಗೊಳಕ್ಕೆ ನೋಡ್ತಾ ಹೋದರೆ ಇದರಲ್ಲಿ ಲಿಕ್ವಿಡಿಟಿ ಅನ್ನೋದು ಪ್ರಾಬ್ಲಮ್ ಆಗುತ್ತೆ. ನೋಡಿ, ಮಿಡ್ ಕ್ಯಾಪ್ ಕಂಪ್ನಿ ಸ್ಮಾಲ್ ಕ್ಯಾಪ್ ಕಂಪ್ನಿಗಳಲ್ಲಿ ಏನು ನಿಮಗೆ ಪ್ರಾಬ್ಲಮ್ ಬರುತ್ತೆ ಅಂದರೆ ಲಿಕ್ವಿಡಿಟಿ ಅನ್ನೋದು ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ಲಾರ್ಜ್ ಕ್ಯಾಪ್ ಕಂಪ್ನಿಗಳಷ್ಟು ವೇಗವಾಗಿ ಇಲ್ಲಿ ಟ್ರೇಡ್ ಆಗ್ತಾ ಇರಲ್ಲ ಕಂಪ್ನಿಗಳು. ಅಂದರೆ ನಿಮ್ಗೆ ಒಂದೇ ದಿನ ಅಷ್ಟನ್ನು ಸೆಲ್ ಮಾಡೋಕ್ಕೆ ಹೋಗಬೇಕು ಅಂದರೆ ತೊಗೊಳೋರು ಇರಬೇಕಲ್ಲ. ಸೊ ಆ ಕಾರಣದಿಂದಾಗಿ ಈ ಸ್ಟ್ರೆಸ್ ಟೆಸ್ಟಿಂಗ್ನ ಉದ್ದೇಶ ಸೆಬಿ ಹೇಳ್ತಾ ಇರೋಂಥದ್ದು ಮೇನ್ಲಿ ಲಿಕ್ವಿಡಿಟಿನ ಚೆಕ್ ಮಾಡೋಕ್ಕೆ. ಲಿಕ್ವಿಡಿಟಿ ಅಂದರೆ ಈಗ ಆಯಿತು, ಏನಾದರೂ ಒಂದು ಆ ರೀತಿ ಸಿಚುವೇಶನ್ ಬಂತು ಅಂದರೆ ಜನ ವಿಡ್ರಾ ಮಾಡೋಕ್ಕೆ ಹೋಗ್ತಿದ್ದಾನೆ ಅಂತಂದರೆ ವಿಡ್ರಾ ಮಾಡೋಕ್ಕೆ ಸಾಧ್ಯ ಇದೆಯಾ? ಅವಾಗ ಏನು ಮಾಡ್ತಾರೆ ಮ್ಯೂಚುವಲ್ ಫಂಡ್ ಕಂಪ್ನಿಗಳು, ಈಗ ನೋಡಿ ಸ್ಮಾಲ್ ಕ್ಯಾಪ್ ಅಂದರೆ ಅಷ್ಟು ಸ್ಮಾಲ್ ಕ್ಯಾಪಲ್ಲಿ ಹಾಕಿರಲ್ಲ, ಒಂದಿಷ್ಟು ಮಿಡ್ ಕ್ಯಾಪ್ ಕಂಪ್ನಿಗಳಲ್ಲಿ, ಲಾರ್ಜ್ ಕ್ಯಾಪ್ ಕಂಪ್ನಿಗಳಲ್ಲೂ ಅವಕಾಶ ಇದೆ. ಅದೇ ರೀತಿ ಮಿಡ್ ಕ್ಯಾಪ್ ಕಂಪ್ನಿಗಳು ಅಂದ್ರೂ ಅಷ್ಟೇ, ಅಷ್ಟೊಂದು ಮಿಡ್ ಕ್ಯಾಪ್ ಕಂಪ್ನಿಗಳಲ್ಲೇ ಹಾಕಿರಲ್ಲ. ಕೆಲವರು ಸ್ವಲ್ಪ ಸ್ಮಾಲ್ ಕ್ಯಾಪನ್ನು ಹಾಕಿರ್ತಾರೆ, ಕೆಲವರು ಲಾರ್ಜ್ ಕ್ಯಾಪನ್ನು ಹಾಕಿರ್ತಾರೆ. ಈ ರೀತಿ ಅಂದರೆ ಸಿಚುವೇಶನ್ ಬಂತು, ಪ್ಯಾನಿಕ್ ಸೆಲ್ಲಿಂಗ್ ಶುರುವಾಯಿತು ಅಂತಂದರೆ ಫಸ್ಟ್ ಏನು ಮಾಡ್ತಾ ಹೋಗ್ತಾರೆ, ಅವರಿಗೆ ಪೂರೈಸಬೇಕಲ್ಲ, ಅಷ್ಟು ಜನ ಬಂದು ದುಡ್ಡು ಕೇಳ್ತಾ ಇದ್ದಾರೆ ಅಂತಂದರೆ ಅಷ್ಟು ದುಡ್ಡನ್ನು ಕೊಡಬೇಕು ಅಂತಂದರೆ ಏನು ಮಾಡ್ತಾ ಹೋಗ್ತಾರೆ, ಯಾವುದು ಲಿಕ್ವಿಡ್ ಇರುತ್ತೋ ಅಂದರೆ ಬೇಗ ಅವರು ಸೆಲ್ ಮಾಡಿಬಿಟ್ಟು ದುಡ್ಡನ್ನು ತಗೋಬೋದು ಮ್ಯೂಚುವಲ್ ಫಂಡ್ ಕಂಪ್ನಿಗಳು, ಅದನ್ನು ಸೆಲ್ ಮಾಡೋಕ್ಕೆ ಹೋಗ್ತಾರೆ. ಅಂಥದ್ರಲ್ಲಿ ಮಾಡ್ತಾ ಹೋದಾಗ ಏನಾಗ್ತಾ ಹೋಗುತ್ತೆ, ಸ್ವಲ್ಪ ಇಲ್ಲಿಕ್ವಿಡ್ ಆಗಿರೋದು ಅಂದರೆ ಸ್ವಲ್ಪ ಸ್ಮಾಲ್ ಕ್ಯಾಪ್ ಕಂಪ್ನಿಗಳು, ಲಿಕ್ವಿಡಿಟಿ ಕಮ್ಮಿ ಇರೋ ಕಂಪ್ನಿಗಳು ಏನಾಗ್ಬಿಡುತ್ತೆ, ಹಾಗೇ ಉಳ್ಕೊಂತ ಹೋಗ್ಬಿಡುತ್ತೆ. ಪ್ರೆಷರ್ ಜಾಸ್ತಿ ಆಗಿ ಒಬ್ಬರಾದ್ಮೇಲೆ ಒಬ್ಬರು ಪ್ಯಾನಿಕ್ ಬಟನ್ ಹೊತ್ಕೊಂಡು ಎಲ್ಲರೂ ಸೆಲ್ ಮಾಡೋಕ್ಕೆ ಬಂದರೆ ಕೊನೆಗೆ ಏನಾದರೆ ಈ ಒಂದು ಸ್ಟ್ರೆಸ್ಸಲ್ಲಿ ಏನು ಮಾಡಬೇಕಾಗುತ್ತೆ, ಇವರು ಇಲ್ಲಿಕ್ವಿಡ್ ಆಗಿರುತ್ತಲ್ಲ, ಅಂದರೆ ಜಾಸ್ತಿ ಜನನೇ ಇರೋದಿಲ್ಲ, ಅದು ಏನು ಪ್ರೈಸಿಗೆ ಹೇಳ್ತಾರೋ ಆ ಪ್ರೈಸಲ್ಲಿ ಕೊಡಬೇಕಾಗುತ್ತೆ. ಅವಾಗ ಅದರಿಂದ ಏನಾಗುತ್ತೆ, ಇನ್ನೂ ಮಾರ್ಕೆಟಲ್ಲಿ ಒಂದು ಡೌನ್ವರ್ಡ್ ಸೆಂಟಿಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ. ಅದು ಇನ್ನೂ ವೀಕ್ ಮಾಡ್ತಾ ಹೋಗುತ್ತೆ, ಮಾರ್ಕೆಟ್ ಕ್ರ್ಯಾಶಿಗೆ ಅದು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಸೊ ಈ ಥರ ಸಿಚುವೇಶನ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈಗ ಸೆಬಿ ಏನು ಹೇಳಿದ್ದಾರೆ ಅಂದರೆ, ಪ್ರತಿ ತಿಂಗಳು 15ನೇ ತಾರೀಕು ಅಷ್ಟೊತ್ತಿಗೆ ನೀವು ರಿಪೋರ್ಟ್ನ ಜನರೇಟ್ ಮಾಡಿ. ಅಂದರೆ ಇದು ಸೆಬಿ ಕಂಡಕ್ಟ್ ಮಾಡಲ್ಲ ನೋಡಿ ಸ್ಟ್ರೆಸ್ ಟೆಸ್ಟಿಂಗು, ಆ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಅವರೇ ಟೆಸ್ಟ್ ಮಾಡ್ಕೋಬೇಕು. ಇದಕ್ಕೆ ಹಿಸ್ಟಾರಿಕಲ್ ಅನಾಲಿಸಿಸ್ನ ಮಾಡ್ತಾ ಹೋಗ್ಬೋದು. ಅಂದರೆ ಒಂದು ದಿನದಲ್ಲಿ ಎಷ್ಟು ಪೋರ್ಟ್ಫೋಲಿಯೋ ನಾವು ಮಾರ್ತಾ ಇದ್ದೀವಿ, ಈ ರೀತಿ ಸಿಚುವೇಶನ್ ಬಂತು ಅಂತಂದರೆ ಅವತ್ತು ಮಾರ್ಕೆಟ್ ಡೆಪ್ತಲ್ಲಿ ಆರ್ಡರ್ ಹಿಸ್ಟ್ರಿನಲ್ಲಿ ಎಷ್ಟು ಬರ್ತಾ ಇದೆ, ನಾವು ಎಷ್ಟೊಂದು ತಗೋಬೋದು ಅದರಲ್ಲಿ. ಈ ರೀತಿ ಸುಮಾರು ಡೇಟಾ ಪಾಯಿಂಟ್ಸ್ ಮೇಲೆ ಆ ಒಂದು ಅನಾಲಿಸಿಸ್ನ ಮಾಡ್ತಾ ಹೋಗ್ತಾರೆ. ಅದು ಮ್ಯೂಚುವಲ್ ಫಂಡ್ ಕಂಪ್ನಿಗಳಿಗೆ ಸಂಬಂಧಪಟ್ಟಿದ್ದಂಥದ್ದು, ಯಾವ ರೀತಿ ಸ್ಟ್ರೆಸ್ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ. ಬಟ್ ರಿಪೋರ್ಟ್ ಕೊಡೋದನ್ನು ಸೆಬಿ ಗಮನಿಸ್ತಾ ಇರುತ್ತೆ, ಆ ರೀತಿ ಹೇಳಿದ್ರು ಅದನ್ನ ಫಾಲೋ ಮಾಡ್ತಾ ಇದ್ದಾರೆ ಏನು ಅಂತ. ಈಗ ಒಂದು ಸಣ್ಣ ಎಕ್ಸಾಂಪಲ್ ಆಗಿ ನಿಮಗೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ಸ್ಮಾಲ್ ಕ್ಯಾಪ್ ಕಂಪ್ನಿಗಳಲ್ಲಿ 4 ಅಂದರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಂತ ಬರುತ್ತೆ. ಇದು ನಾನು ಮ್ಯೂಚುವಲ್ ಫಂಡ್ ಸೀರೀಸಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಅದರಲ್ಲಿ ದೊಡ್ಡ 4 AMCಗಳು ಅಂತ ನಾವು ನೋಡೋದಾದರೆ SBI, ಆಕ್ಸಿಸ್, ಕ್ವಾಂಟ್, ಕೋಟಕ್ ಇದೆ. ಈ ಒಂದು ಫಂಡ್ಗಳು, ಆ ಮ್ಯೂಚುವಲ್ ಫಂಡ್ ಏಜೆನ್ಸಿಗಳು ತಮ್ಮ ಫಂಡ್ಗಳನ್ನು 50% ಅಂದರೆ ಇವಾಗ 100% ಎಷ್ಟೋ ಒಂದು AMC ನಡೀತಾ ಇರುತ್ತೆ. ಅಂದರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂದರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಎಷ್ಟು ಇರುತ್ತೆ, ನಾನು ಎಕ್ಸಾಂಪಲ್ ಜೊತೆ ತೋರಿಸ್ತೀನಿ. ಉದಾಹರಣೆಗೆ ಒಂದು 5,000 ಕೋಟಿ ಮ್ಯಾನೇಜ್ ಮಾಡ್ತಾ ಇರ್ಬೋದು, 10,000 ಕೋಟಿ ಮ್ಯಾನೇಜ್ ಮಾಡ್ತಾ ಇರ್ಬೋದು. ಉದಾಹರಣೆಗೆ ಒಂದು 10,000 ಕೋಟಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡು, ಅಂದರೆ ನಾನು ₹1,000 ಹಾಕ್ತೀನಿ, ನೀವು ₹1,000 ಹಾಕ್ತಿದ್ದಾರೆ, ಇನ್ಯಾರೋ 2,000 ಹಾಕ್ತಿದ್ದಾರೆ, ಇನ್ಯಾರೋ 5,000 ಹಾಕ್ತಿದ್ದಾರೆ. ಸಮಗ್ರವಾಗಿ ಒಟ್ಟು ಎಷ್ಟು ಮ್ಯಾನೇಜ್ ಮಾಡ್ತಾ ಇದ್ದಾರೆ ದುಡ್ಡು ಅನ್ನೋದನ್ನು ನಾವು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಅದು ಒಂದು 10,000 ಕೋಟಿ ಇದೆ ಅಂತ ಅನ್ಕೋಣ. ಅದು ಎಷ್ಟೇ ಇರಲಿ,
ಕಂಪ್ನಿಗಳಲ್ಲಿ ಅವರು ಎಷ್ಟು ಮ್ಯಾನೇಜ್ ಮಾಡ್ತಾ ಇದ್ದಾರೋ ಅದರ 0.5% ಅಂದರೆ 50% ಅದನ್ನ ಮಾರಬೇಕು ಅಂತ ಅಂದ್ರೂ ಇವರಿಗೆ ಇಷ್ಟು ದಿನಗಳಲ್ಲಿ ನಾವು ಮಾರ್ಬೋದು ಅಷ್ಟನ್ನು ಅಂತ ಇವರು ಹೇಳಿದ್ದಾರೆ. ನೋಡಿ, SBIಗೆ 60 ದಿನ ಬೇಕಾಗುತ್ತಂತೆ, ಆಕ್ಸಿಸ್ಗೆ 28 ದಿನ ಬೇಕಾಗುತ್ತಂತೆ, ಕ್ವಾಂಟಿಗೆ 22 ದಿನ ಬೇಕಾಗುತ್ತಂತೆ, ಕೋಟಕ್ಕಿಗೆ 33 ದಿನ ಬೇಕಾಗುತ್ತಂತೆ. ಹಾಗಂದ್ರೆ ಇಲ್ಲಿ ಲಿಕ್ವಿಡಿಟಿ ಚೆನ್ನಾಗಿದೆ, ಈ ಫಂಡೇ ಚೆನ್ನಾಗಿರುತ್ತೆ ಅಂದರೆ ನೋಡಿ, ಫಂಡ್ ಚೆನ್ನಾಗಿರುತ್ತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನೋಡಿ, ಹೇಗೇನು ಹೇಳ್ತಾ ಇದ್ದೀನಿ, ಸ್ಟ್ರೆಸ್ ಟೆಸ್ಟಿಂಗ್ನ ಉದ್ದೇಶ ಲಿಕ್ವಿಡಿಟಿ ಸಾಧಿಸೋದಾದರೆ ಎಷ್ಟು ಬೇಗ ಸಾಧಿಸ್ಬೋದು ಅಂದರೆ ಒಂದು 50% ಅವ್ರದ್ದು ಏನು ಲಿಕ್ವಿಡ್ ಅಸೆಟ್ಗಳಿದೆಯೋ ಅದನ್ನು ಮಾರಬೇಕು ಅಂತ ಹೋಯಿತು ಅಂತಂದರೆ ಈ ಕಂಪನಿಗಳು ಎಷ್ಟು ದಿನ ತಗೊಳ್ತವೆ ಅನ್ನೋದನ್ನ ಇಲ್ಲಿ ಒಂದು ಅಳತೆ ಸಿಗ್ತಾ ಹೋಗುತ್ತೆ ನಿಮಗೆ. ಆ ಕಾರಣದಿಂದಾಗಿ ಲಿಕ್ವಿಡಿಟಿ ಅನ್ನೋದು ಇಂಪಾರ್ಟೆಂಟ್. ಅಂದರೆ ನೀವೇನಾದರೂ ಆ ಫಂಡಲ್ಲಿ ಇನ್ವೆಸ್ಟ್ ಆಗಿದ್ದೀರಾ ಅಂತಂದ್ರೂ ಡಿಪೆಂಡ್ ಅಪಾನ್ ನಿಮಗೆ ಬರಬೇಕು ಅಂತಂದರೆ ಆ ರೀತಿ ಆಗ್ತಾ ಹೋಗ್ಬೋದು ಅಂತಂದರೆ ಮ್ಯೂಚುವಲ್ ಫಂಡ್ಸಲ್ಲಿ ಪೂರೈಸಲೇಬೇಕಾಗುತ್ತೆ. ಬಟ್ ಅವಾಗ ಒಂದು ಕ್ಯಾಪನ್ನು ನಿರ್ಧರಿಸ್ತಾ ಹೋಗ್ಬೋದು. ಅಂದರೆ ಒಂದು ದಿನದಲ್ಲಿ ಇಷ್ಟೇ ವಿಡ್ರಾಲ್ ಮಾಡ್ಕೋಬೇಕು ಅಂತ ಒಂದು ರೆಗ್ಯುಲೇಷನ್ನ ತರ್ತಾ ಹೋಗ್ಬೋದು 30 ದಿನಗಳಲ್ಲಿ. ಎಲ್ಲದಕ್ಕೂ ಮುಂದಿನ ರೆಗ್ಯುಲೇಷನ್ ನೋಡ್ಕೊಳಕ್ಕೆ 21 ದಿನಗಳಲ್ಲಿ ರಿಪೋರ್ಟ್ ಕೊಡೋಕ್ಕೆ ಹೇಳಿದ್ದಾರೆ. ಅದಕ್ಕೆ ಮುಂಚೆ ಈ ಟೆಸ್ಟಿಂಗ್ ಆಕ್ಟಿವಿಟಿ ಮಾಡೋಕ್ಕೆ ಹೇಳಿದ್ದಾರೆ. ಅದೇ ರೀತಿ ಮಿಡ್ ಕ್ಯಾಪ್ ಕಂಪ್ನಿಗಳಲ್ಲಿ ಒಂದು ಟಾಪ್ 5 ಮಿಡ್ ಕ್ಯಾಪ್ ಕಂಪ್ನಿಗಳು ಇವರು ಒಂದು 25% ಅಂದರೆ ಒಂದು 10,000 ಕೋಟಿ ಅವ್ರದ್ದು AUM ಕಲೆಕ್ಟ್ ಆಗ್ತಾ ಇದೆ ಅಂದರೆ ಅದರಲ್ಲಿ ಒಂದು 2,500 ಕೋಟಿನ ಮಾರಬೇಕು ಅಂತಂದರೆ ಕಂಪ್ಲೀಟ್ ಆಗಿ ಅವರಿಗೆ ಎಷ್ಟು ದಿನ ಬೇಕಾಗುತ್ತೆ ಅಂತ ನೋಡಿ. ಕೋಟಕ್ಕಿಗೆ 34 ದಿನ ಬೇಕಾಗುತ್ತೆ, ಆಕ್ಸಿಸ್ಗೆ 12 ದಿನ ಬೇಕಾಗುತ್ತೆ, ನಿಪಾನಿಗೆ 7 ದಿನ ಸಾಕಂತೆ, SBIಗೆ 24 ದಿನ, DSPಗೆ 17 ದಿನ ಬೇಕಾಗ್ತದೆ. ಇಲ್ಲಿ ಏನು ತೋರಿಸ್ತಾ ಇದೆ ನೋಡಿ, ಮಿಡ್ ಕ್ಯಾಪ್ ಕಂಪ್ನಿಗಳಲ್ಲಿ ಸ್ವಲ್ಪ ಲಿಕ್ವಿಡಿಟಿ ಜಾಸ್ತಿ ಇರುತ್ತೆ, ಅಂದರೆ ಬೇಗ ಅವರು ಮಾರ್ಬೋದು ಅಂತ ತೋರಿಸ್ತಾ ಇದೆ ಕಂಪೇರ್ ಟು ಸ್ಮಾಲ್ ಕ್ಯಾಪ್ ಕಂಪ್ನಿಗಳು. ಅದೇ ರೀತಿಯಾಗಿ ನಾವು ಈಗ ಯಾವ್ಯಾವ್ದು ರಿಪೋರ್ಟ್ ಬಂದಿದೆಯಲ್ಲ ಈ ಒಂದಿಷ್ಟು ಫಂಡ್ಗಳನ್ನ ನೋಡ್ತಾ ಹೋಗೋಣ. ಉದಾಹರಣೆಗೆ ಅದಕ್ಕೆ ನಾನು ಬ್ರೌಸರಿಗೆ ಕರ್ಕೊಂಡು ಹೋಗ್ತೀನಿ. ನಿಮಗೆ ಬ್ರೌಸರಿಗೆ ಕರ್ಕೊಂಡು ಹೋದರೆ ಇಲ್ಲಿ ನೋಡಿ, ಈಡಲ್ವೇಸ್ ಮಿಡ್ ಕ್ಯಾಪ್ ಫಂಡು ಇವ್ರು ಏನು ಹೇಳಿದ್ದಾರೆ ಅಂತಂದರೆ 50% ಅವ್ರ ಪೋರ್ಟ್ಫೋಲಿಯೋನ 2 ದಿನದಲ್ಲಿ ಅವ್ರು ಮಾರ್ಬೋದು ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ 2 ದಿನದಲ್ಲಿ ನಾವು ಕೊಡ್ಬೋದು ಅಂತ. ಮಿಡ್ ಕ್ಯಾಪ್ ಕಂಪನಿ ಒಟ್ಟು ಎಷ್ಟು ಕಲೆಕ್ಟ್ ಮಾಡ್ತಾ ಇದ್ದಾರೆ ನೋಡಿ, 5,000 ಕೋಟಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ 2 ದಿನದಲ್ಲಿ ಮಾರ್ಬೋದು ಅಂತ ಹೇಳಿದಕ್ಕೆ ಯಾಕೆ ಆ ರೀತಿ ಆಯಿತು ಅಂತ ನೋಡ್ತಾ ಹೋಗೋಣ ಅಂತಂದರೆ, ಒಟ್ಟು ನೋಡಿ 97% ಈಕ್ವಿಟಿನಲ್ಲೇ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಇವರು. ಸುಮಾರು 67 ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ 47% ಕಂಪ್ನಿಗಳು ಇವರು ಏನು ಹೇಳ್ತಾ ಇದ್ದಾರೆ, ಅವರು ಮಿಡ್ ಕ್ಯಾಪ್ ಕಂಪ್ನಿಗಳೇ ಆಗಿದೆ. ಇನ್ನು 29% ಕಂಪ್ನಿಗಳು ಮಾತ್ರ ಸ್ಮಾಲ್ ಕ್ಯಾಪ್ ಕಂಪ್ನಿಗಳಾಗಿದೆ. ಲಾರ್ಜ್ ಕ್ಯಾಪಲ್ಲಿ ಯಾವುದು ಇನ್ವೆಸ್ಟ್ ಮಾಡ್ತಾ ಇಲ್ಲ. ಸೊ ಮೆಜಾರಿಟಿ ಅವರು ಇನ್ವೆಸ್ಟ್ ಮಾಡ್ತಾ ಇರೋಂಥದ್ದು ಮಿಡ್ ಕ್ಯಾಪ್ ಕಂಪ್ನಿಗಳೇ ಆಗಿರೋದ್ರಿಂದ ಸೊ 50% ಆಫ್ ದೇರ್ ಪೋರ್ಟ್ಫೋಲಿಯೋನ ಅವರು 2 ದಿನದಲ್ಲಿ ಈ ಪರ್ಟಿಕ್ಯುಲರ್ ಫಂಡನ್ನು ಹೇಳ್ತಾ ಇರೋಂಥದ್ದು. ಮುಂಚೆ ನಾನು ನಿಮಗೆ ತೋರಿಸಿದ್ದು ವೈಟ್ ಬೋರ್ಡಲ್ಲಿ ಟೋಟಲ್ ಫಂಡ್ ಹೌಸ್ಗಳು ಹೇಳಿರೋದು, ಅದು ಫಂಡ್ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ, ಪರ್ಟಿಕ್ಯುಲರ್ ಫಂಡ್ ಇನ್ಫಾರ್ಮೇಷನ್ ಗೊತ್ತಿಲ್ಲ ನನಗೆ. ಬಟ್ ಇದು ಪರ್ಟಿಕ್ಯುಲರ್ ಫಂಡಿಂದ ಹೇಳಿದ್ದಾರೆ ಅವರು. ಈಡಲ್ವೇಸ್ ಮಿಡ್ ಕ್ಯಾಪ್ ಫಂಡು ರೆಗ್ಯುಲರ್ ಆಗಲಿ ಡೈರೆಕ್ಟ್ ಆಗಲಿ ನಿಮಗೆ ಸೊ ಏನಂತ ಹೇಳಿದ್ದಾರೆ, 2 ದಿನದಲ್ಲಿ 50%ನ ಇವರು ಮಾರ್ಬೋದು ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್ ಅಂತ ಒಂದಿದೆ ನೋಡಿ. ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡು ಎಷ್ಟು ಆಶ್ಚರ್ಯ ಅಂದರೆ 100% ಅಷ್ಟು ಪೋರ್ಟ್ಫೋಲಿಯೋ ಇವ್ರದ್ದು ಏನು ಮ್ಯಾನೇಜ್ ಮಾಡ್ತಾ ಇದ್ದಾರಲ್ಲ ಫಂಡು ಅಷ್ಟನ್ನು ಒಂದೇ ದಿನದಲ್ಲಿ ಇವರು ಸೆಲ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಯಾಕೆ ರೀತಿ ಆಯಿತು ಅಂತಂದರೆ, ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿ ಅತ್ಯಂತ ಕಮ್ಮಿ ಮ್ಯಾನೇಜ್ ಮಾಡ್ತಾ ಇರೋದು ಇವರು. 17,000 ಕೋಟಿ ಇದೆ. ಸ್ಮಾಲ್ ಕ್ಯಾಪ್ ಕಂಪ್ನಿಗಳಲ್ಲಿ ಜಾಸ್ತಿ ಫಂಡನ್ನು ಮ್ಯಾನೇಜ್ ಮಾಡ್ತಾರೆ ಯೂಶಲಿ. ಇವ್ರದ್ದು ಫಂಡ್ ಬೇಸೇ ಕಮ್ಮಿ ಇದೆ, 17,000 ಕೋಟಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಜೊತೆಗೆ ನೀವು ನೋಡ್ತಾ ಬರೋದಾದರೆ ಮಿಡ್ ಕ್ಯಾಪ್ ಕಂಪ್ನಿಗಳಲ್ಲಿ 6%, ಲಾರ್ಜ್ ಕ್ಯಾಪಲ್ಲಿ 14% ಇನ್ವೆಸ್ಟ್ ಮಾಡ್ತಾರೆ ನೋಡಿ. ಸ್ಮಾಲ್ ಕ್ಯಾಪ್ ಫಂಡ್ ಆದ್ರೂ ಒಂದು 10-15% ಲಾರ್ಜ್ ಕ್ಯಾಪಲ್ಲಿ ಅಲೋಕೇಟ್ ಮಾಡ್ಕೋಬಹುದು ಅವರು. ಸ್ಮಾಲ್ ಕ್ಯಾಪೇ ಮೇಜರ್ ಆಗಿರಬೇಕು. ಇದನ್ನ ನಾನು ಈಕ್ವಿಟಿ ಮ್ಯೂಚುವಲ್ ಫಂಡ್ ವಿಧಗಳು ಅಂತ ನಿಮಗೆ ಮ್ಯೂಚುವಲ್ ಫಂಡಲ್ಲಿ ಒಂದು ವಿಡಿಯೋ ಮಾಡ್ಕೊಟ್ಟಿದ್ದೀನಿ, ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಅದರಲ್ಲಿ ಮಾತಾಡಿದ್ದೀನಿ. ಸ್ಮಾಲ್ ಕ್ಯಾಪ್ ಇನ್ವೆಸ್ಟ್ಮೆಂಟ್ಸು 42% ಇದೆ. ಬಟ್ ಓವರ್ ಆಲ್ ಅಷ್ಟನ್ನು ಇವರು ಫಂಡ್ ಸೈಜೇ ಕಮ್ಮಿ ಇರೋದ್ರಿಂದ ಒಂದೇ ದಿನದಲ್ಲಿ ನಾವು 100% ಲಿಕ್ವಿಡಿಟಿ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ SBI ಸ್ಮಾಲ್ ಕ್ಯಾಪ್ ಫಂಡ್ ಇವರು 25% ಏನು ಪೋರ್ಟ್ಫೋಲಿಯೋ ಇದೆ ಅದನ್ನು ಅವರು 30 ದಿನದಲ್ಲಿ ನಾವು ಮುಗಿಸ್ಕೋಬಹುದು. 50% ಪೋರ್ಟ್ಫೋಲಿಯೋನ ನಾವು 60 ದಿನ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಯಾಕಂದರೆ ನೋಡಿ 25,000 ಕೋಟಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಇವರು SBI ಸ್ಮಾಲ್ ಕ್ಯಾಪ್ ಫಂಡು. ಅಗೇನ್ ಇದೆಲ್ಲ ಎಕ್ಸಾಂಪಲ್ ತಗೊತಾ ಇದ್ದೀನಿ. ಈ ಫಂಡನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಇದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಅದು ಯಾವುದು ನಾನು ಇವತ್ತು ಹೇಳ್ತಾ ಇಲ್ಲ. ಉದಾಹರಣೆಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ ಯಾಕೆ ಆ ರೀತಿ ಆಗುತ್ತೆ ಅಂತ. ಯಾಕೆಂದರೆ ನೋಡಿ, ಇವರು ಲಾರ್ಜ್ ಕ್ಯಾಪಲ್ಲಿ ಯಾವುದು ಇನ್ವೆಸ್ಟ್ ಮಾಡ್ತಾ ಇಲ್ಲ, ಮಿಡ್ ಕ್ಯಾಪಲ್ಲಿ 10% ಮಾತ್ರ ಇದೆ, ಮಿಕ್ಕಿದೆಲ್ಲ ಸ್ಮಾಲ್ ಕ್ಯಾಪಲ್ಲೇ ಇದೆ. ಅದರ್ ಕ್ಯಾಟಗರೀಸ್ ಅಂದರೆ ಅದು ಬೇರೆ ಬರ್ತಾ ಹೋಗುತ್ತೆ. ಸೊ ಓವರ್ ಆಲ್ ಮಿಡ್ ಕ್ಯಾಪ್ ಲಾರ್ಜ್ ಕ್ಯಾಪಲ್ಲಿ ಎಕ್ಸ್ಪೋಜರ್ ಕಮ್ಮಿ ಇರೋದ್ರಿಂದ ಇವರಿಗೆ ಜಾಸ್ತಿ ದಿನ ಬೇಕಾಗುತ್ತೆ. ಅಂದರೆ 25% ಪೋರ್ಟ್ಫೋಲಿಯೋ ಮಾರಕ್ಕೂ ಇವರು 30 ದಿನ ಬೇಕಾಗ್ಬೋದು ಅಂತ ಇವರು ರಿಪೋರ್ಟಲ್ಲಿ ಹೇಳಿದ್ದಾರೆ. ಅದೇ ರೀತಿಯಾಗಿ ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಅಂತ ಒಂದಿದೆ. ಇವರು 25% ಪೋರ್ಟ್ಫೋಲಿಯೋನ 13 ದಿನದಲ್ಲಿ ನಾವು ಮಾರ್ಬೋದು ಅಂತ ಹೇಳಿದ್ದಾರೆ. ಇವರು ನೋಡಿ ಒಟ್ಟಾರೆ 46,000 ಕೋಟಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಫಂಡ್ ಸೈಜ್ ಅಷ್ಟಿದೆ. ಸೊ ಇದರಲ್ಲಿ ನೀವು ನೋಡ್ತಾ ಬರೋದಾದರೆ ಹೇಗೇನು ಮಿಡ್ ಕ್ಯಾಪಲ್ಲಿ ನೋಡಿ 10% ಇನ್ವೆಸ್ಟ್ ಮಾಡಿದ್ದಾರೆ, ಲಾರ್ಜ್ ಕ್ಯಾಪಲ್ಲಿ 6% ಇನ್ವೆಸ್ಟ್ ಮಾಡಿದ್ದಾರೆ, ಸ್ಮಾಲ್ ಕ್ಯಾಪಲ್ಲಿ 53% ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಈ ಕಾರಣದಿಂದ ಸ್ಮಾಲ್ ಕ್ಯಾಪ್ ಜಾಸ್ತಿ ಇದೆ, 13 ದಿನ ಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಫಂಡ್ ಸೈಜು ಜಾಸ್ತಿ ಇದೆ, ಹಾಗಾಗಿ ಇಲ್ಲಿ ಜಾಸ್ತಿ ದಿನ ಬೇಕು ಅಂತ ಹೇಳ್ತಿದ್ದಾರೆ ಕಂಪೇರ್ ಟು ಕ್ವಾಂಟ್ ನೋಡೋದಾದರೆ. ಯಾಕೆ ಈ ಡೇಟಾನ ತೋರಿಸಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದೆ ಅಂತಂದರೆ, ನೋಡಿ ಲಿಕ್ವಿಡಿಟಿ ಅಂತ ಬಂದಾಗ ಫಂಡ್ ಎಷ್ಟು ಮ್ಯಾನೇಜ್ ಮಾಡ್ತಾರೆ, ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಜನ ಅದನ್ನ ಒಂದು ಲಿಕ್ವಿಡಿಟಿ ಅಂತ ಅನ್ಕೊಂಡ್ಬಿಡ್ತಾರೆ. ಆದರೆ ಎಲ್ಲ ಫಂಡಲ್ಲೂ ಅದು ನಿಜ ಅಂತಲ್ಲ. ಅಂದರೆ ಯಾವ ರೀತಿ ಅಂತಂದರೆ, ಈಗ ಚೀಟಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ನೋಡಿ ಇವ್ರ ಹತ್ರ 46,000 ಕೋಟಿ ಕಲೆಕ್ಷನ್ ಆಗ್ತಾ ಇದೆ ಅಲ್ವಾ, ಇನ್ನೊಬ್ರ ಹತ್ರ 20,000 ಕೋಟಿ ಕಲೆಕ್ಷನ್ ಆಗ್ತಾ ಇದೆ. ಅಂದರೆ ಇಲ್ಲಿ ಜಾಸ್ತಿ ಜನ ಬಂದು ದುಡ್ಡು ಹಾಕ್ತಾ ಇದ್ದಾರೆ ಅಂದರೆ ಇದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇದೆಯಾ, ಯಾವ ರೀತಿ ಪಾಪ್ಯುಲಾರಿಟಿ ಜಾಸ್ತಿ ಇದೆಯಲ್ಲ, ಹಾಗಾಗಿ ಲಿಕ್ವಿಡಿಟಿನೂ ಜಾಸ್ತಿ ಸಿಗುತ್ತೆ. ಅಷ್ಟೊಂದು ಜನ ಇರೋದ್ರಿಂದ ಸೊ
ವಾಪಸ್ ತೊಗೊಂಡು ಹೋದ್ರೆ ಲಿಕ್ವಿಡಿಟಿ ಚೆನ್ನಾಗಿ ಸಿಗುತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ. ಆದರೆ ಆ ರೀತಿ ಆಗಲ್ಲ ನೋಡಿ. ಫಂಡ್ ಸೈಜ್ ಜಾಸ್ತಿ ಇದೆ ಅಂತ ಮಾತ್ರಕ್ಕೆ ಲಿಕ್ವಿಡಿಟಿ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಅವರು ಯಾವ್ಯಾವ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತಾ ಆಗುತ್ತೆ ಲಿಕ್ವಿಡಿಟಿ ಕಂಡುಹಿಡಬೇಕಾದ್ರೆ. ಹಾಗಾಗಿ ಫಂಡ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಒಳ್ಳೆ ಫಂಡ್ ಸೈಜ್ ಇದೆಯಾ ಅಂತ ಚೂಸ್ ಮಾಡೋದು ಒನ್ ಆಫ್ ದ ಕ್ಯಾಟಗರೀಸ್ ಅಂತ ಆಗ್ಬೋದು. ಆದರೆ ಅದೇ ಲಿಕ್ವಿಡಿಟಿನೂ ಆಗಿಬಿಡುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಮತ್ತು ಇನ್ನೂ ಒಂದು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇದೆಲ್ಲ ಇಷ್ಟೊಂದು ದಿನ ತೋರಿಸ್ತಾ ಇದೆ ಅಂತಂದರೆ ಸೊ ಕ್ರ್ಯಾಶ್ ಏನಾದರೂ ಆಗ್ಬಿಡ್ತು ಅಂತಂದರೆ ಈ ಫಂಡ್ ಎಲ್ಲ ಚೆನ್ನಾಗಿಲ್ವಾ ಅಂತ ಆ ರೀತಿಯೂ ಅಲ್ಲ. ಅಂದರೆ ಡಿಪೆಂಡಿಂಗ್ ಅಪಾನ್ ದೇರ್ ಅವ್ರು ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ರಿಸ್ಕ್ ಕ್ಯಾಪಿಟೇಟಿನೂ ಅದೇ ರೀತಿ ಇರುತ್ತೆ, ಅದೇ ರೀತಿಯಾಗಿ ರಿಟರ್ನು ಕೂಡ ಅದೇ ರೀತಿ ಇರ್ತಾ ಹೋಗುತ್ತೆ. ಸೊ ಈ ಒಂದು ರಿಪೋರ್ಟನ್ನು ಎವ್ರಿ 15 ಡೇಸು ಅವರು ಜನರೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಸಾಧ್ಯವಾದಷ್ಟು ಈ ಕಂಪ್ನಿಗಳಿಗೆ ತಯಾರು ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಅಂದರೆ ಆ ರೀತಿ ಏನಾದರೂ ಸಿಚುವೇಶನ್ ಬಂತು ಅಂತಂದರೆ ಇವರಿಗೆ ಎಷ್ಟು ದಿನದಲ್ಲಿ ಅದನ್ನ ಪೂರೈಸೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಎಲ್ಲರೂ ಪ್ಯಾನಿಕ್ ಬಟನ್ ಒತ್ತುಬಿಟ್ರು ಅಂತಂದರೆ ಒಂದು ಮಾರ್ಕೆಟಲ್ಲಿ ಕ್ರ್ಯಾಶ್ ಸೆಂಟಿಮೆಂಟ್ ಆಗ್ಬಿಡ್ತು ಅಂತಂದರೆ ಅವಾಗ ಇವರು ಯಾವ್ಯಾವ್ದು ರೇಟಿಗೂ ಅದನ್ನ ಕೊಡಬೇಕಾಗುತ್ತೆ. ಆಗ ರೇಟಿಗೆ ಕೊಡಬೇಕು ಅಂದರೆ ಏನು ಅಂಡರ್ಲೈನ್ ಸ್ಟಾಕ್ಸೇ ಆಗಿರುತ್ತಲ್ವ, ಆ ಸ್ಟಾಕ್ಸಲ್ಲಿ ಅವಾಗ ಒಂದು ದೊಡ್ಡ ಫಾಲ್ಗಳು, ಲೋವರ್ ಸರ್ಕ್ಯೂಟ್ಗಳು ಈ ರೀತಿ ಎಲ್ಲ ಆಗುವಂಥ ಸಿಚುವೇಶನ್ ಇರುತ್ತೆ. ಒಂದರಿಂದ ಒಂದಕ್ಕೆ ಅದು ಪ್ಯಾನಿಕ್ ಸಿನಾರಿಯೋ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಈ ಕಾರಣದಿಂದಾಗಿ ಸೆಬಿ ಈ ಸ್ಟ್ರೆಸ್ ಟೆಸ್ಟಿಂಗ್ನ ತಂದಿರುವಂಥದ್ದು. ಹೋಪ್ಫುಲಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದು ನೋಡಿ, ಸ್ಟ್ರೆಸ್ ಟೆಸ್ಟಿಂಗ್ ಆಗಿದೆ ಅಂತಂದರೆ ಏನೋ ಒಂದು ನೆಗೆಟಿವ್ ಸೆಂಟಿಮೆಂಟ್ ಬರುತ್ತೆ ಅಂತಲ್ಲ, ಆದರೆ ಅದಕ್ಕೆ ನಾವು ತಯಾರಿನ ಯಾವ ರೀತಿ ನಡೆಸಿದ್ದೀವಿ, ಆ ರೀತಿ ಆಯಿತು ಅಂತಂದರೆ ನಾವು ಎಷ್ಟು ತಯಾರಾಗಿದ್ದೀವಿ ಅಂತ ತಿಳ್ಕೊಳೋದಾಗಿರುತ್ತೆ. ಇದನ್ನ ಬೇರೆ ಫೀಲ್ಡಲ್ಲೂ ಕೂಡ ಮಾಡ್ತಾರೆ, ಅದೇ ರೀತಿಯಾಗಿ ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲ ವೆಲ್ಕಮ್ ಮೂವ್ಸು. T+0 ಸೆಟಲ್ಮೆಂಟ್ ಅಂತ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ, ಅದು ಕೂಡ ಒಂದು ಸ್ವಾಗತಾರ್ಹ ಬೆಳವಣಿಗೆ. ಸುಮಾರು ದೇಶಗಳಲ್ಲಿ ಪ್ರಪಂಚದಲ್ಲಿ ನೋಡ್ಕೊಂಬನ್ನಿ, ಎಲ್ಲೂ T+0 ಸೆಟಲ್ಮೆಂಟ್ ಇಲ್ಲ, ತುಂಬ ಕಮ್ಮಿ ದೇಶದಲ್ಲಿ ಇರ್ಬೋದೇನೋ. ಹಾಗಾಗಿ ಭಾರತ ಆ ಜಾಗಕ್ಕೆ ಹೋಗಿ ಸೇರ್ತಾ ಇರೋದು ತುಂಬ ಒಂದು ಒಳ್ಳೆಯ ವಿಷಯ. NSE ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಡೆರಿವೇಟಿವ್ಸ್ ಮಾರ್ಕೆಟಲ್ಲಿ ಅತ್ಯಂತ ಹೈಯೆಸ್ಟ್ ಲಿಕ್ವಿಡಿಟಿ ನಮ್ಮದೇ ಇದೆ ಇವಾಗ. ಸೊ 4th ಲಾರ್ಜೆಸ್ಟ್ ಎಕ್ಸ್ಚೇಂಜ್ ಆಗಿ ಕೂಡ ಹೊರ ಹೊಮ್ತಾ ಇದ್ದೀವಿ ನಾವು. ಹಾಂಗ್ಕಾಂಗ್ನ ಬೀಟ್ ಮಾಡಿದ್ದು ಅಂತೆಲ್ಲ ಬರ್ತಾ ಹೋಯಿತು. ಸೊ ನೋಡ್ತಾ ಹೋಗೋಣ, 4th ಇಂದ 3rd ಬರ್ತಾ ಇದ್ದೀವಿ. ಸೊ ಈ ರೀತಿ ಎಲ್ಲ ಸುಮಾರು ಬೆಳವಣಿಗೆಗಳು ಬರ್ತಾ ಇದೆ. ಮತ್ತು ತುಂಬ ದೊಡ್ಡ ಪಾಪ್ಯುಲೇಷನ್ ಇರುವಂಥ ಕಂಟ್ರಿ. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಜನ ಈಕ್ವಿಟಿಗೆ ಬರ್ತಾ ಹೋಗ್ತಾರೆ. ಸೊ ನೀವು ಮುಂಚೆನೇ ಬಂದಿದ್ದೀರಾ ಅಂತಂದರೆ ನಿಮಗೆ ಒಂದು ಅಡ್ವಾಂಟೇಜ್ ಅನ್ನೋದು ಇದ್ದೇ ಇದೆ. ಸೊ ಅದೆಲ್ಲದೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ನೋಡಿ, ಈ ಥರ ಸಿಚುವೇಷನ್ಗೆ ನೀವು ಪ್ಯಾನಿಕ್ ಆಗಬಾರ್ದು. ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನೀವು ಶಾರ್ಟ್ ಟರ್ಮ್ದು ಈ ಥರದ್ದು ಏನಾದರೂ ಸಿಚುವೇಷನ್ ಆಯಿತು, ಮಾರ್ಕೆಟಲ್ಲಿ ಆ ರೀತಿ ಆಯಿತು ಅಂತ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಬಟ್ ಸ್ಟಾಕ್ಸ್ ಇನ್ವೆಸ್ಟ್ಮೆಂಟು, ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ನ ನೀವು ಲಾಂಗ್ ಟರ್ಮಿಗೆ ಅಥವಾ ಶಾರ್ಟ್ ಟರ್ಮಿಗೆ ಅಂತ ನಿಮ್ಗೆ ಯಾವ ರೀತಿ ಅನಿಸುತ್ತೋ ಆ ರೀತಿ ಅನುಕೂಲಕ್ಕೆ ಗೋಲ್ ಸೆಟ್ ಮಾಡ್ಕೊಂಡು ನೀವು ಇನ್ವೆಸ್ಟ್ ಮಾಡಿ. ಯೂಶಲಿ ನನ್ನ ಕೇಳೋದಾದರೆ ನಾನು ಮ್ಯೂಚುವಲ್ ಫಂಡ್ನ ಒಂದು 5 ರಿಂದ 7 ವರ್ಷ ಗೋಲಿಗೆ ಆ ರೀತಿಯಾಗಿ ಇನ್ವೆಸ್ಟ್ ಮಾಡ್ತೀನಿ. ಆದರೆ ಸ್ಟಾಕ್ಗಳನ್ನು ನಾನು ಇನ್ನೂ ದೀರ್ಘಾವಧಿಗೆ ಅಂದರೆ 10-15 ವರ್ಷ ಆ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಬಟ್ ಇಟ್ ಡಿಪೆಂಡ್ಸ್ ನಿಮ್ಮ ಗೋಲ್ ಯಾವ ರೀತಿ ಇದೆ, ನಿಮಗೆ ಈಗ ಎಲ್ಲಿ ಯಾವ ಸ್ಟೇಜಲ್ಲಿ ಇದ್ದೀರಾ ಲೈಫಲ್ಲಿ, ಎಷ್ಟು ಏಜನ್ನ ಕಂಪ್ಲೀಟ್ ಮಾಡಿದ್ದೀರಾ, ನಿಮ್ಮ ಬೇರೆ ಅಸೆಟ್ಗಳು ಯಾವ ರೀತಿ ಇದೆ, ನಿಮ್ಮ ಪ್ರೈಮರಿ ಕೆಲಸ ಯಾವ ರೀತಿ ಇದೆ, ಇದೆಲ್ಲದ್ರ ಮೇಲೆ ಇದನ್ನ ನಿರ್ಧಾರ ಮಾಡ್ತಾ ಹೋಗಬೇಕು. ಒಂದು ಸಿಂಪಲ್ ಸೊಲ್ಯೂಷನ್, ಒಂದು ಕಾಮನ್ ಸೊಲ್ಯೂಷನ್ ಅಂತ ಎಲ್ಲರಿಗೂ ಪ್ರಪೋಸ್ ಮಾಡೋಕ್ಕಾಗೋದಿಲ್ಲ. ಇದ್ರ ಜೊತೆಗೆ ಎಲೆಕ್ಟೋರಲ್ ಬಾಂಡ್ಸ್ ಬಗ್ಗೆನೂ ಕೇಳಿದ್ದೀರಾ, ಸಾಧ್ಯವಾದರೆ ಆ ವಿಡಿಯೋನು ಮಾಡ್ಕೊಡ್ತೀನಿ. ಹೋಪ್ಫುಲಿ ಈ ಶಾರ್ಟ್ ಸೀರೀಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.